ಸೀರೆ ಉಟ್ಕೊಳ್ಳೋದೇ ಒಂದ್ ಕಲೆ, ಅದನ್ನ ಡಿಫ್ರೆಂಟ್ ಆಗಿ ಪ್ರೆಸೆಂಟ್ ಮಾಡೋದು ಮತ್ತೊಂದು ಕಲೆ. ಸಾಧಾರಣವಾಗಿ ನಾವು ಉಟ್ಕೊಳ್ಳುವಂತ ಸೀರೆಗೆ ತುಂಬಾನೇ ಸುಂದರವಾಗಿರುವಂತ ಮೆರುಗನ್ನ ಕೊಡೋ ಅಂತದ್ದು ನಾವು ಹಾಕೊಳ್ಳೋಂತ ಬ್ಲೌಸ್ಗಳು. ಇವತ್ ನಾನು ಕಲರ್ ವೀಲ್ ನ ಉಪಯೋಗಿಸಿ ಯಾವ ತರ ಸೀರೆಗೆ ಬ್ಲೌಸ್ ನ ಸೆಲೆಕ್ಟ್ ಮಾಡ್ಕೋಬಹುದು ಅನ್ನೋದನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸಾಧಾರಣವಾಗಿ ಕಲರ್ ವೀಲ್ ಅಲ್ಲಿ ಹಲವಾರು ಬಣ್ಣದ ಕಲರ್ಸ್ ಗಳಿರುತ್ತೆ, ಆದ್ರೆ ನಾನಿವತ್ತು ನಿಮ್ಮೆಲ್ರಿಗೂ ತುಂಬಾನೇ ಸುಲಭವಾಗಿ ಅರ್ಥ ಆಗ್ಲಿ ಅಂತ 12 ಬಣ್ಣಗಳಿರುವಂತ ಒಂದು ಕಲರ್ ವೀಲ್ ನ ತೋರಿಸ್ಕೊಡ್ತೀನಿ. ನೀವಿಲ್ಲಿ ನೋಡ್ಬೋದು, ನನ್ನ ಕೈಯಲ್ಲಿ ಒಟ್ಟು ಸುತ್ತಲೂ 12 ಬಣ್ಣಗಳಿರುವಂತ ಒಂದು ಕಲರ್ ವೀಲ್ ಇದೆ. ಕಲರ್ ವೀಲ್ ಅಲ್ಲಿ ಒಂದು ಬಣ್ಣಕ್ಕೆ ನೇರ ಆಪೋಸಿಟ್ ಆಗಿರುವಂತ ಮತ್ತೊಂದು ಬಣ್ಣನ ಕಾಂಪ್ಲಿಮೆಂಟರಿ ಕಲರ್ಸ್ ಅಂತ ಹೇಳ್ತೀವಿ. ಅಂದ್ರೆ ರೆಡ್ ಕಲರ್ಗೆ ಗ್ರೀನ್, ರೆಡ್ ವೈಲೆಟ್ಗೆ ಯೆಲ್ಲೋ ಗ್ರೀನ್, ವೈಲೆಟ್ ಕಲರ್ಗೆ ಯೆಲ್ಲೋ, ಬ್ಲೂ ವೈಲೆಟ್ಗೆ ಯೆಲ್ಲೋ ಆರೆಂಜ್, ಬ್ಲೂ ಕಲರ್ಗೆ ಆರೆಂಜ್, ಬ್ಲೂ ಗ್ರೀನ್ಗೆ ರೆಡ್ ಆರೆಂಜ್. ಇದನ್ನ ಕಾಂಪ್ಲಿಮೆಂಟರಿ ಕಲರ್ಸ್ ಅಂತ ಹೇಳ್ತೀವಿ. ಈ ಕಾಂಪ್ಲಿಮೆಂಟರಿ ಕಲರ್ ಕಾನ್ಸೆಪ್ಟ್ ನ ಇಟ್ಕೊಂಡು ನಾವು ಸೀರೆಗೆ ಬ್ಲೌಸ್ ನ ಸೆಲೆಕ್ಟ್ ಮಾಡ್ಕೋಬಹುದು. ಅಂದ್ರೆ ಯೆಲ್ಲೋ ಕಲರ್ ಸ್ಯಾರಿನ ಹಾಕೊಂಡಾಗ ನಾವು ವೈಲೆಟ್ ಬ್ಲೌಸ್ ನ ಹಾಕೋಬಹುದು, ಹಾಗೆ ರೆಡ್ ಕಲರ್ ಸ್ಯಾರಿನ ಉಟ್ಕೊಂಡಾಗ ಗ್ರೀನ್ ಕಲರ್ ಬ್ಲೌಸ್ ನ ಯೂಸ್ ಮಾಡಬಹುದು. ಈ ರೀತಿ ಕಾಂಪ್ಲಿಮೆಂಟರಿ ಕಲರ್ಸ್ ನ ಯೂಸ್ ಮಾಡಿಕೊಂಡು ನಾವು ಸೀರೆನ ಉಟ್ಕೊಂಡಾಗ ತುಂಬಾನೇ ಚೆನ್ನಾಗಿ ಕಾಣಿಸ್ತೀವಿ. ಯಾವುದೇ ಒಂದು ಪಾರ್ಟಿ ಫಂಕ್ಷನ್ ಗಳಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಈ ರೀತಿ ಕಾಂಪ್ಲಿಮೆಂಟರಿ ಕಲರ್ ಕಾನ್ಸೆಪ್ಟ್ ಅಲ್ಲಿ ನಾವು ಸೀರೆಗೆ ಬ್ಲೌಸ್ ನ ಸೆಲೆಕ್ಟ್ ಮಾಡ್ಕೋಬಹುದು.